ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ. ಶಕ್ತಿಯಸ್ತ್ರ ಮೀಡಿಯಾ ಕ್ರಿಯೇಷನ್ ವತಿಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಯುಗಾದಿ ನಾಡಿನ ವಿವಿಧ ಸಾಧಕರುಗಳಿಗೆ ಸಾಧಕ ಪ್ರಶಸ್ತಿ ಪ್ರದಾನ, ಸಮಾಜ ಸೇವೆ ಹಾಗೂ ಕನ್ನಡಪರ ಸಂಘಟನೆ ಕ್ಷೇತ್ರದಿಂದ ಕನ್ನಡಪರ ಚಿಂತಕರು, ಸಮಾಜ ಸೇವಕರು ಆದ ಎನ್ ಚಂದ್ರಶೇಖರ್ ಅವರಿಗೆ ವಿಶ್ರಾಂತ ನ್ಯಾಯಮೂರ್ತಿ ಸಂತೋಷ್ ಗೌಡರವರ ಅಮೃತ ಹಸ್ತದಿಂದ ಸುವರ್ಣ ಕನ್ನಡಿಗ 2026 ಪ್ರಶಸ್ತಿ ಪ್ರದಾನ. 2026ನೇ ಸಾಲಿನ ಸುವರ್ಣ ಕನ್ನಡಿಗ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ. ಮಿಸ್ಟರ್ ಯೋಗಿ SS ಅವರು ಕೂಡ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈಚೆ ರೇಣುಕಾ ಯಲ್ಲಮ್ಮವ್ರನ್ನ ನೋಡ್ಕೊಂಬಂದು ಒಳಗಡೆ ನಮ್ಮ ತುಂಬ ದೊಡ್ಡ ದೇವ್ರನ್ನ ನೋಡ್ದಂಗೆ ಆಯಿತು. ನಮ್ಮ ವಿಶ್ರಾಂತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಸಾಹೇಬರು ಸಾಧನೆ ತುಂಬ ದೊಡ್ಡದು. ಒಬ್ಬೊಬ್ಬರು ಹೇಳ್ತಾ ಇದ್ರೆ 100 ಜನ ಹೇಳಿದ್ರು ಅವ್ರ ಸಾಧನೆ ಮುಗಿಯಲ್ಲ, ಅಷ್ಟು ದೊಡ್ಡ ಸಾಧನೆ. ನಿಜವಾಗ್ಲೂ ನಾವು ಅವ್ರ ಆಶೀರ್ವಾದ ನಮ್ಮ ಮೇಲಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಇವತ್ತಿನ ದಿನ ನಡೀತಾ ಇರುವಂಥ ಭ್ರಷ್ಟಾಚಾರ, ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ, ಎಲ್ಲಿ ನೋಡಿದ್ರು ಲಂಚ. ಸಾಮಾನ್ಯ ಜನಗಳು ಯಾವುದೇ ಒಂದು ಅಧಿಕಾರಿಗಳ ಹತ್ರ ಹೋಗೋಕ್ಕಾಗಲ್ಲ. ಅವಾಗೆಲ್ಲ ನಾವು ನಮ್ಮ ಸಂತೋಷ್ ಹೆಗ್ಡೆ ಸಾಹೇಬ್ರನ್ನ TV ನೋಡ್ತಾ ಇದ್ವು. ಈ ಒಂದು ಪೊಲೀಸ್ ಅಧಿಕಾರಿಗಳನ್ನ ರೈಡ್ ಮಾಡಿದ್ರು, ಈ ಒಬ್ಬ ಇಂಜಿನಿಯರ್ ಅಧಿಕಾರಿಗಳನ್ನ ರೈಡ್ ಮಾಡಿದ್ರು. ತುಂಬ ಸಂತೋಷ ಆಗ್ತದೆ. ಇವತ್ತಿನ ದಿನ ಒಂದೇ ಒಂದು ಸ್ವತ್ತು ಮಾಡ್ಕೋಬೇಕು, ಲಂಚ ಕೊಡಬೇಕು. ಎಂಥ ವ್ಯಕ್ತಿಗಳು ಅಧಿಕಾರದಲ್ಲಿದ್ದಾರೆ, ಸರ್ಕಾರಿ ಕೆಲಸಕ್ಕೆ ಸಂಬಳಗಳು ಹುದ್ದೆಗೆ ಸರಿಯಾಗಿ ಕೊಡ್ತಾರೆ, ಅದಕ್ಕೆ ಮೇಲೆ ಡಿಯರ್ನೆಸ್ ಅಲವೆನ್ಸ್ ಇದೆ, ಪೆನ್ಷನ್ ಇದೆ. ಆದರೂ ಕೂಡ ಒಬ್ಬ ಮಹಿಳೆ ಗರ್ಭಿಣಿ ಹೆರಿಗೆಗೆ ರೆಡಿಯಾಗಿದ್ದವಳನ್ನು ಗೊತ್ತಿದ್ದು ಕೂಡ ಹೊರಗೆ ಕಳಿಸ್ತಾರಲ್ಲ, ಎಂಥ ಆಡಳಿತ. ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ, 3 ಪಕ್ಷದ ಮುಖ್ಯಮಂತ್ರಿಗಳ ವಿರುದ್ಧ ಕಂಪ್ಲೇಂಟ್ ಜಾರಿ ಮಾಡಿದ ಕಾಂಗ್ರೆಸ್ನವರಿಗೆ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.